ಫ್ರೆಂಡ್ಸ್ ಇವ್ರು ತಲೆ ಬಚ್ಬಿಟ್ಟು ಚಿಕ್ಕೋಳಿನ ಎದ್ದಿಲ್ಲ. ಟೈಮು ಸಮಾಧಾನವಾಗಿ ಕುಡಿಬೇಕು. ಅರ್ಜೆಂಟಾಗಿ ಟೈಮ್ ಆಗಿಬಿಡ್ತು. ಮಕ್ಕಳಿಗೆ ನಾಷ್ಟ ಮಾಡಬೇಕು, ಕಾಫಿ ಕುಡಿದ್ಬಿಡ್ಬೇಕು. ಫಸ್ಟ್ ಕಮೆಂಟಲ್ಲಿ ತಿಳಿಸಿ ಎಷ್ಟು ಸಮಾಧಾನವಾಗಿರುತ್ತೆ. ಬರ್ತೀನಿ, ನೋಡ್ತೀನಿ, ಬರೋಗ ಮರ್ತುಬಿಟ್ಟು ಬರ್ತೀನಿ. ನೋಡಿ ಇವತ್ತು ತಗೊಬಂದೆ. ತುಂಬ ಜನ ಇರ್ತಾರೆ, ಕುಕ್ಬಿಡ್ತಾರೆ. ಇದನ್ನಾದರೆ ನಾನೊಬ್ಬಳೇ ಯೂಸ್ ಮಾಡೋದು, ಕಲ್ಲುಪ್ಪು. ಅಷ್ಟು ನೋಡಿ ಒಳ್ಳೆ ಹಾಕ್ಸ್ಕೊಬಂದೆ. ನನಗೆ ಹಾಕ್ಸ್ಕೋಬೇಕು ಅಂದರೆ ತುಂಬ ಇಷ್ಟ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆ ಇವತ್ತು ಬುಧವಾರದ ವ್ಲಾಗು. ಬೆಳಗ್ಗೆ 6 ಗಂಟೆಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಟಿಫನ್ಗೆ ಏನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ವಾಂಗಿಬಾತ್ಗೆ ಬದನೆಕಾಯಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಪುಳೋಗ್ರಿ ಮಾಡೋಣ ಅಂದ್ಕೊಂಡೆ, ಪುಳೋಗ್ರಿ ಪ್ಯಾಕೆಟ್ ಇಲ್ಲ, ಪುಳೋಗ್ರಿ ತಂದಿಲ್ಲ. ಅದಕ್ಕೆ ವಾಂಗಿಬಾತ್ ಮಾಡೋಣ ಅಂತ ವಾಂಗಿಬಾತ್ಗೆ ಕಟ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟಲ್ಲಿ ತಿಳಿಸಿ. ಇವಾಗ ವಾಂಗಿಬಾತ್ಗೆ ಇದೆಲ್ಲ ಕಟ್ ಮಾಡಿಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ವಾಂಗಿಬಾತ್ ಗೊಜ್ಜು ಮಾಡಿಬಿಟ್ಟು ಪಾತ್ರೆ ಎಲ್ಲ ತೊಳೆದಿದ್ದೀನಿ. ಒಂದು ಕುಕ್ಕರ್ ಮಾತ್ರ ಐತೆ, ತೊಳಿಬೇಕು. ಈ ಚಳಿಗೆ ವಾಂಗಿಬಾತ್ ಗೊಜ್ಜು ಮಾಡಿಬಿಟ್ಟು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಬೇಕು. ಇವತ್ತು ಯಾಕೋ ಪರವಾಗಿಲ್ಲ, ಚಳಿ ಇಲ್ಲ ಅನಿಸ್ತಾ ಇದೆ. ಇಲ್ಲಾಂದರೆ ಇಷ್ಟೊತ್ತಿಗೆ ನನಗೆ ಹಿಂಗೆ ಕುತ್ಕೊತಾ ಇರಲಿಲ್ಲ, ಲೊಟ್ಲಾಕ್ಕೊಂಡೆ ಕುತ್ಕೊತಾ ಇದ್ದಿದ್ದು. ಚಳಿ ಇಲ್ಲ ಅನಿಸುತ್ತೆ. ನಾನು ಬಾಕಲು ಕೂಡ ತೆಗ್ದಿಲ್ಲ ನೋಡಿ, ಬಾಕಲು ತೆಗ್ದಿಲ್ಲ, ನಾನು ತೆಗಿಯಲ್ಲ ಇಷ್ಟೊತ್ತಿಗೆ 6 ಗಂಟೆಗೆ. ಏನು ಗೊತ್ತಾ ಫ್ರೆಂಡ್ಸ್, ಚಳಿಗಾಲದಲ್ಲಿ ಬೇಗ ಕತ್ಲಾಗುತ್ತೆ, ಲೇಟಾಗಿ ಬೆಳಕಾಗುತ್ತೆ. ಓಕೆ ಫ್ರೆಂಡ್ಸ್, ವಾಂಗಿಬಾತ್ ಗೊಜ್ಜು ಎಲ್ಲ ರೆಡಿ ಮಾಡಿಬಿಟ್ಟು ಮತ್ತೆ ಟಿಫನ್ ರೆಡಿ ಮಾಡ್ಬೇಕು, ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ವಾಂಗಿಬಾತ್ ರೆಡಿ ಆಯಿತು, ಕಲಸಿಕ್ಕಿದ್ದೀನಿ. ಬಾಕ್ಸ್ಗೆ ಹಾಕಬೇಕು. ಆದರೆ ಅವಳು ಯಾಕೋ ಇವತ್ತು ದೊಡ್ಡವಳು ಬೇಗ ಎದ್ದು ರೆಡಿ ಆಗಿ ಕೂತಾವಳೆ. ತೋರಿಸ್ತೀನಿ ಬನ್ನಿ. ಅದಕ್ಕೆ ತಲೆ ಬಾಚ್ಬಿಡ್ತೀನಿ. ಚಿಕ್ಕವಳು ಇನ್ನೂ ಎದ್ದಿಲ್ಲ. ತಿಂಡಿ ಅಷ್ಟಕ್ಕೆ ಸರಿ ಹಾಕ್ಕೊಂಡ್ಬಂದ್ಬಿಡ್ತೀನಿ ಫ್ರೆಂಡ್ಸ್. ಅವಳಿಗೆ ಬಿಸಿ ಬಿಸಿ ತಿನ್ಬೇಕಂತೆ, ಅದಕ್ಕೆ ಬಿಸಿ ಬಿಸಿ ಹಾಕ್ಕೊಟ್ಬಿಡ್ತೀನಿ. ಅವಳು ರೆಡಿ ಆಗ್ಬಿಟ್ಟವಳೆ, ಹಾಕ್ಕೊಟ್ಬಿಟ್ರೆ ಅವಳದು ಮುಗೀತೆ. ಇನ್ನು ಅವಳು ಚಿಕ್ಕವಳು ಲೇಟಾಗಿ ಎದ್ರೂ ಪರವಾಗಿಲ್ಲ. ಇವಳು ರೆಡಿ ಆದರೆ ಇಬ್ರಿಗೂ ಒಂದೇ ಟೈಮ್ ರೆಡಿ ಆದರೆ ಇಬ್ರಿಗೂ ಒಂದೇ ಸರಿ ತಲೆ ಬಚ್ಚಬೇಕು ಅಂದರೆ ತುಂಬಾ ಲೇಟ್ ಆಗುತ್ತೆ. ಇದು ಬಾಯಿಸ್ತಾ ಇರ್ತೀನಲ್ಲ, ಅಯ್ಯ ಫ್ರೆಂಡ್ಸ್. ಇವಳು ತಲೆ ಬಚ್ಬಿಟ್ಟು ಚಿಕ್ಕವಳು ಇನ್ನೂ ಎದ್ದಿಲ್ಲ. ಟೈಮು ಎಷ್ಟಾಗಿದೆ? 7 ಗಂಟೆ. ಫ್ರೆಂಡ್ಸ್, ನಮ್ಮ ಮನೇಲಿ ಇಷ್ಟು ದಿನ ಗಡಿಯಾರ ಇಲ್ಲ, ಗಡಿಯಾರ ರೆಡಿ ಮಾಡಿದ್ದೀನಿ. ಅಲ್ಲಿ ಹಾಕಬೇಕು, ತೋರಿಸ್ತೀನಿ ರೀ. ಅದ್ರಲ್ಲೂ ತಂದಿಕ್ಕೆ ಎಷ್ಟು ದಿನ ಆಯಿತು, ಅದು ಊರಿಂದ ಎತ್ಕೊಬಂದಿದ್ದು. ಸೆಲ್ಲು ನೆನಪು ಬಂತು, ಫ್ರಿಜ್ ಮೇಲೆ ಇಟ್ಬಿಟ್ಟು ಅದು ಐತೆ ಅಂತಲೇ ಮರೆತುಬಿಟ್ಟಿದ್ದೀವಿ. ಅದಕ್ಕೆ ಇವಾಗ ನೆನ್ನೆ ಸೆಲ್ ತಗೊಬಂದೆ. ಹಾಕ್ಬಿಟ್ಟು ಅಲ್ಲಿ ಬ್ಯಾಟ್ರಿ ಎತ್ತಿಟ್ಕೊಂಡ ಸೋಫಾ ಮೇಲೆ ಎಕ್ಕಿದ್ದಲ್ಲ. ಓಕೆ ಫ್ರೆಂಡ್ಸ್, ಇವಳಿಗೆ ತಲೆ ಬಾಚ್ಬಿಟ್ಟು ಚಿಕ್ಕವಳು ನೆನೆಸ್ಬೇಕು, ಮತ್ತೆ ಕಂಟಿನ್ಯೂ ಮಾಡೋಣ. ಮಕ್ಕಳೆಲ್ಲ ಹೋದ್ರಿ ಫ್ರೆಂಡ್ಸ್. ಮಕ್ಕಳೆಲ್ಲ ಹೋದ್ಮೇಲೆ ಕುತ್ಕೊಂಡು ಕಾಫಿ ಕುಡಿಯೋದು ನಿಜ ಸೂಪರಾಗಿರುತ್ತೆ ಅನ್ಸುತ್ತೆ. ಏನು ಗೊತ್ತಾ, ಕೆಲಸ ಮಾಡ್ತಾ ಬೆಳಗ್ಗೆನೇ ಕಾಫಿ ಕುಡಿಯೋಣ ಅಂದ್ಕೊಂಡೆ. ಆದರೆ ಕಾಫಿ ಕುಡಿತಾ ಅರ್ಜೆಂಟಾಗಿ ಕುತ್ಕೊಂಡು ಕುಡಿಬಾರ್ದು. ನಿಧಾನವಾಗಿ ಮಕ್ಕಳೆಲ್ಲ ಹೋದ್ಮೇಲೆ ಮಕ್ಕಳಿಗೆಲ್ಲ ರೆಡಿ ಮಾಡಿ ಕಳಿಸಿ ನಿಧಾನವಾಗಿ ಸಮಾಧಾನವಾಗಿ ಕುಡಿಬೇಕು. ಅರ್ಜೆಂಟಾಗಿ ಟೈಮ್ ಆಗಿಬಿಡ್ತು. ಮಕ್ಕಳಿಗೆ ನಾಷ್ಟ ಮಾಡಬೇಕು, ಕಾಫಿ ಕುಡಿದ್ಬಿಡ್ಬೇಕು ಫಸ್ಟ್ ಅಂತ. ಅವರೆಲ್ಲ ಹೋದ್ಮೇಲೆ ಈ ಥರ ಸಮಾಧಾನವಾಗಿ ನೆಮ್ಮದಿಯಾಗಿ ಕುತ್ಕೊಂಡು ಕುಡಿಯೋದು ಸೂಪರ್. ನೀವು ಎಷ್ಟು ಜನ ಹಿಂಗೆ ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ. ಎಷ್ಟು ಸಮಾಧಾನವಾಗಿರುತ್ತೆ. ಯಾಕೊಂಡು ಗೊತ್ತಾ, ಇವಾಗ ನಾಷ್ಟ ಆಯಿತು, ಅವರು ಬ್ರೇಕ್ಫಾಸ್ಟ ಟಿಫನ್ ಮಾಡಿದ್ದಾಯಿತು. ಅವರು ಹೋದರು. ಇನ್ನು ಕೆಲಸ ಅಡುಗೆ ಮಾಡಬೇಕು. ಪರವಾಗಿಲ್ಲ, ಇನ್ನು 8:15
ಫ್ರೆಂಡ್ಸ್ ಸ್ವಲ್ಪ ಡೌನ್ ಮಾಡ್ಕೊತೀನಿ, ನಂತ ಹೈಟ್ ಆಗೋಯ್ತು. ಅಡುಗೆ ಮಾಡಿದ್ರೆ ಮಾಡ್ಬೋದಿಲ್ಲ ಅಂದರೆ ಇರ್ಬೋದು, ಮಾಡ್ಬೋದು. ಬರೋದು 4 ಗಂಟೆಗೆ. ಇನ್ನು ಬೇಜಾನ್ ಟೈಮ್ ಐತೆ. ಕಾಫಿ ಕೊಡ್ಬಿಟ್ಟು ಇನ್ನು ಮನೆ ಕಸ ಗುಡಿಸ್ಬಿಟ್ಟು, ನಾಳೆ ಹಬ್ಬ, ಇವತ್ತು ಹೋಗಿ ಇವತ್ತೇನು ಮಾಡಲ್ಲ ಫ್ರೆಂಡ್ಸ್, ಪೂಜೆ ಏನು ಮಾಡಲ್ಲ. ಆದರೆ ರಾತ್ರಿಗೆ ಮಾತ್ರ ಅವರೆಕಾಯಿ ಕಡಲೆಕಾಯಿ ಬೇಯಿಸೋಣ ಅಂದ್ಕೊಂಡಿದ್ದೀನಿ, ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ. ಓಕೆ ಫ್ರೆಂಡ್ಸ್, ಕಾಫಿ ಕೊಡ್ಬಿಟ್ಟು ಎಲ್ಲ ಕೆಲಸ ಮಾಡಿಬಿಟ್ಟು ಮತ್ತೆ ಸಾಯಂಕಾಲ ಸಿಗ್ತೀನಿ. ನೋಡೋಣ, ಎಳ್ಳು ಬೆಳ್ಳು ತಂದಾಗ ತೋರ್ಸೋಕ್ಕೆ ಶೇರ್ ಮಾಡ್ತೀನಿ. ನೋಡೋಣ, ಮತ್ತೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಧೂಳು ಸ್ವಲ್ಪ ಉದುರಿಸ್ಕೊಂಡ್ಬಿಟ್ಟು ಮನೆ ಕ್ಲೀನ್ ಮಾಡಿಬಿಟ್ರೆ ನಾಳೆ ಒರೆಸ್ಕೊಳಕ್ಕೆ ಈಸಿ ಆಗುತ್ತೆ. ಅವತ್ತೇ ಧೂಳು ಉದುರಿಸು, ಅವತ್ತೇ ಕ್ಲೀನ್ ಮಾಡಬೇಕು ಅಂದರೆ ಕಷ್ಟ. ಇದೇನು ಗೊತ್ತಾ, ನಮ್ಮ ಯಜಮಾನ್ರು ಫಸ್ಟು ಕಾರ್ ತೊಗೊಂಡೋವಾಗ ಕ್ಲೀನ್ ಮಾಡೋಕ್ಕೆ ಅಂತ ಇದನ್ನೆಲ್ಲ ಆರ್ಡರ್ ಮಾಡಿದ್ರು. ಇದನ್ನು ಯೂಸೇ ಮಾಡಿಲ್ಲ. ಆ ಮನೆ ಖಾಲಿ ಮಾಡಿದಾಗೂ ಇದೊಂದಿತ್ತು, ಎಲ್ಲ ಬಿಸಾಕ್ಬಿಟ್ಟೆ. ಇದೊಂದು ಮಾತ್ರ ಎತ್ಕೊಬಂದೆ. ಯಾಕೆ ಗೊತ್ತಾ, ನೋಡಿ ಹಿಂಗೆ ಕೈಗೆ ಹಾಕ್ಕೊಂಡು ಹಿಂಗೆ ಕಿಟಕಿಲೆಲ್ಲ ಕ್ಲೀನ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ನೋಡಿ ಎಷ್ಟು ಈಸಿ ಆಗುತ್ತೆ, ಕೈ ಗಲೀಜಾಗಲ್ಲ. ಮತ್ತೆ ನೀವು ಇದನ್ನು ಹೋಗ್ಕೋಬೋದು. ಫ್ರೆಂಡ್ಸ್, ಮನೆ ಕ್ಲೀನಿಂಗ್ ಎಲ್ಲ ಆಯಿತು. ತಿಂದಿದ್ದು ಮಕ್ಕಳು ಬರೋಕ್ಕೆ ಮುಂಚೆ ಸ್ವಲ್ಪ ಸಂತೆಗೆ ಹೋಗ್ಬಿಡೋಣ. ಇವತ್ತು ಬುಧವಾರ ಅಲ್ಲ, ಸಂತೆ ಇರುತ್ತೆ. ಸಂತೆಯಲ್ಲೇ ಹೋಗಿ ತಗೊಬರೋಣ ಅಂತ ಹೋಗ್ತಾಯಿದ್ದೀರಿ. ಬನ್ನಿ ಹೋಗೋಣ, ಏನೇನು ತಗೊತೀನಿ ಅಂತ ಹೇಳ್ತೀವಿ. ಬೇಡ, ಆಯ್ತು ನೋಡು, ಬೇಡ. ಪ್ಯಾಂಟ್ ಏನು ಗೊತ್ತಲ್ಲ, ಚಿಕ್ಕ ಮಕ್ಕಳಿಗೆ ಪ್ಯಾಂಟ್ ಎಲ್ಲ ಹಾಕ್ತಾರೆ ನಿನ್ಕ. ಅವು ಚೆನ್ನಾಗಿಲ್ಲ, ಲೈಟ್ ಐತೆ. ಇವು ನೋಡು, ಟೀ ಶರ್ಟು ಆ ಥರ ಇರೋದು ಎತ್ಕೊಳ್ಳಿ ಅಂತಂದರೆ. ಇಲ್ಲಿ ನೋಡು, ದೊಡ್ಡದೈತೆ ನೋಡು. ಏ ರೀ, 1.5 ವರ್ಷ ಗಂಟ ಹಾಕಬೇಕು, ಆವಾಗ ತಾನೇ ಹಾಕಕ್ಕೆ ಕೊಡಬಾರ್ದು. ಇಲ್ಲೇನಿದೆ ಇದು, ಇದೈತೆ ಮಿಡಿನ. ನೋಡಿ, ಸ್ಮೂತಾಗಿದೆ, ಸಕ್ಕತ್ತಾಗೈತೆ. ಸ್ಮೂತಾಗೈತೆ, ಇದು ಚುಚ್ಚಲ್ಲ ರೀ. 1 ತಿಂಗಳು ಮಗುಕ್ಕೆ, ಅದು 1 ತಿಂಗಳು ಮಗುಕ್ಕೆ ಸ್ವಲ್ಪ ದೊಡ್ಡದೆತ್ಕೊಂಡ್ರೆ ಹಾಕಬೇಕು ಮಕ್ಕಳಿಗೆ 2 ದಿನ. 1 ತಿಂಗಳು ಮಗು ನೋಡಿ, ಇದರಲ್ಲಿ ಐತೆ ನೋಡು. ಇಲ್ಲಿ ನೋಡ್ರಿ, ಇಲ್ಲಿ ನೋಡಿ, ಹಾಂ ಇಲ್ಲಿ ನೋಡಿ. 1 ವರ್ಷ ಮಗು ನೋಡಿದ್ಯಾ ನೀನು? ಲೇ, ಈ 1 ವರ್ಷ ಮಗು ಎಷ್ಟೇ ಇರ್ತದೆ. ನಿಂತ್ಕೊಳ್ಳುತ್ತೆ. ಯಾಕ ಕೆಲವು ಮಕ್ಕಳು, ನಮ್ಮ ಭುವನ ಆದರೆ ದೊಡ್ಡದಾಗಿದ್ಲು. ಇದು ನೋಡು, ಇದು ನೋಡು, ನೋಡಿ ನೋಡಿ, ಮಗು ನೋಡಿದ್ದೆ. ಇಷ್ಟು ಮಾತ್ರ ಇರಲಿಲ್ಲ ಮಗು. ಅದೇ ಮಗು, ಅದೇ ರಮೇಶ್. ಫೋಟೋದಲ್ಲಿ ಹಂಗೆ ಹಾಕಿದ್ದಾರೆ ಅಂದರೆ ಇನ್ವಿಟೇಷನ್ ಕಾರ್ಡ್ ಮೇಲೆ ಇನ್ವಿಟೇಷನ್ ಸ್ಟೇಟಸ್ ಅಲ್ಲಿ ಐತೆ ಮಾಡ್ತಿದ್ದಾರೆ ಅಂದರೆ ಗ್ರ್ಯಾಂಡಾಗಿ ಮಾಡ್ತಾರಾ? ಏನಿಲ್ಲ ನೋಡಿ, ಹೌದಾ?
ಎಷ್ಟುದ್ದ ಹಿಡ್ಕೊಂಡು ನಡೀತಾರೆ ಅಂದರೆ ಅವ್ರ ಅಪ್ಪ ಪ್ಯಾಂಟ್ ಹತ್ರ ನೋಡಿ ಜಾಬ್ ಹತ್ರ ಅಂದರೆ ಇಷ್ಟುದ್ದ ಗೊತ್ತಿಲ್ಲ. ಹಾಂ ಇಷ್ಟಿಷ್ಟೇ ಎತ್ಕೊಂಬಿಟ್ರೆ ಬಿಸಾಕಬಾರ್ದು, ನಮ್ಮದು ಅಂತ ಹಾಕಬೇಕು 2 ದಿನ. ಮತ್ತೆ ಅದೇ ಆಗುತ್ತಲ್ಲ ಯಾವುದು ಫಸ್ಟ್ ನೋಡಿತ್ತು. ಅವಳೇನ ದೊಡ್ಡದು ಅಂತಾಳೆ. ಯಾವುದೋ ಒಂದು ಎತ್ಕೊಳ್ಳ. ಏ ಬಾ ಇದೇ ಆಗುತ್ತೆ ನೋಡೋಣ. ನೋಡ್ರಿ ನೋಡು 1 ಇಯರ್ಕ ಆಗುತ್ತಾ ಜಾಸ್ತಿ ಏ ಇಲ್ಲ ಆಗುತ್ತೆ. ಇಲ್ಲ ಹಿಂಗೆ ಹಿಡ್ಕೊ ಇಲ್ಲಿ ಹಾಕಿರ್ತಾರೆ. ಫ್ರೆಂಡ್ಸ್ ವಿಶಾಲ್ ಮಠಕ್ಕೆ ಹೋಗಿ ಬಂದರೆ ಹಿಂಗೆ ಸಂತೆಯಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಅದಕ್ಕೆ ಇಲ್ಲಿ ಏನೇನು ತಂದಿದ್ದೀನಿ ಅಂತ. ವಿಶಾಲ್ ಮಠಲ್ಲಿ ಯಾರಿಗೋಸ್ಕರ ಬಟ್ಟೆ ತಗೊಂಡಿದ್ದು ಅಂದರೆ ಹೇಳ್ತೀನಿ. ಅವರು ನಮ್ಮ ಯಜಮಾನ್ರ ಫ್ರೆಂಡ್ ಮಗುದೊಂದು ಬರ್ತ್ಡೇ ಐತೆ, ಅದಕ್ಕೆ ಅವ್ರಿಗೆ ಗಿಫ್ಟ್ ಕೊಟ್ಬಿಟ್ಟು ಬರೋಕ್ಕೆ ಹೋಗ್ತಾರೆ, ನಾನು ಹೋಗಲ್ಲ. ಇದು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹೂವು, ಟೊಮೆಟೊ. ಫ್ರೆಂಡ್ಸ್ ನಾನು ಒಂದು ತಗೊಬೇಕು ಅಂತ ತುಂಬ ದಿನ ಅಂದ್ಕೊಂಡಿದ್ದೆ. ಈರುಳ್ಳಿ ನೋಡಿ, ಇದು ಗೆಣಸು ಕಡಲೆಕಾಯಿ. ಇದು ಸುಮ್ಮನೆ ಹಂಗೆ ತೋರಿಸ್ತೀನಿ, ನಾಳೆ ಬೇಯಿಸಿದಾಗ ಮಾತ್ರ ವೀಡಿಯೋ ಮಾಡ್ತೀನಿ, ನಾಳೆ ಸಪ್ರೇಟಾಗಿ. ಈ ಕಡೆ ಕೊಡು, ಆಮೇಲೆ ಅವರೆಕಾಯಿ ಈ ಕಡೆ ಕೊಡು, ಆಮೇಲೆ ಎಳ್ಳು ಬೆಲ್ಲ. ಫ್ರೆಂಡ್ಸ್ ಈ ಕಡೆ ಎಲ್ಲ ನಮ್ಮೂರುಗಳಲ್ಲೆಲ್ಲ, ನಮ್ಮೂರಲ್ಲಿ ನಮ್ಮ ಅಪ್ಪ ಊರಲ್ಲಿ ಇವತ್ತು ಹೋಗಿ ಇವತ್ತೇ ಅವರೆಕಾಯಿ ಗೆಣಸು ಎಲ್ಲ ಬೇಯಿಸಿ ತಿಂತಾರೆ. ಆದರೆ ಈ ಕಡೆ ಒಂಥರ ಸಪ್ರೇಟು, ಎಲ್ಲ ಹಬ್ಬದ ದಿನವೇ. ಅಂದರೆ ಈ ಕಡೆ ಹಸುಗಳೆಲ್ಲ ಹಬ್ಬ ಮಾಡಲ್ಲಲ್ಲ, ಅವರೆಲ್ಲ ಹಬ್ಬದ ದಿನವೇ ಮಾಡ್ತಾರೆ. ಅದಕ್ಕೆ ನಾನು ನಾಳೆನೇ ಬೇಯಿಸ್ತೀನಿ, ಬೆಳಗ್ಗೆ ಮಧ್ಯಾಹ್ನ. ಇದು ತುಂಬ ರೇಟು, 100 ರೂಪಾಯಿ. ನಾನೇನೋ 50 ರೂಪಾಯಿ ಅಂದ್ಕೊಂಡಿದ್ದೆ. ಇದೊಂದು ಪ್ಯಾಕೆಟು 100 ರೂಪಾಯಿ. ಅಡ್ವಾನ್ಸ್ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್. ಇವಾಗ ಬೇಡ ಇರು, ನಾಳೆ. ಆಮೇಲೆ ಬಾಳೆಹಣ್ಣು, ಎಣ್ಣೆ ಇಷ್ಟು ತಗೊಬಂದೆ ಫ್ರೆಂಡ್ಸ್. ಆಮೇಲೆ ತಿನ್ನಬಾರ್ದ, ಅಲ್ಲಿ ನೀರು ಆಫ್ ಮಾಡೋಗು, ಇಲ್ಲ ಆಫ್ ಮಾಡೋಗು, ಬಿಸಿ ತಂದೆ. ಅವಳೆ ಇಲ್ಲ, ಅವಳು ನಾನು ನೀರು ಬಿಟ್ಬಿಟ್ಟು ಬಂದಿಲ್ಲ ಫ್ರೆಂಡ್ಸ್. ಉಪ್ಪು ಹಾಕಿಕ್ಕಕ್ಕೆ ತುಂಬ ದಿನದಿಂದ ತಗೋಬೇಕು ಅಂದ್ಕೊಂಡೆ. ನೋಡ್ತೀನಿ ಬರೋಗು ಮರ್ತುಬಿಟ್ಟು ಬರ್ತೀನಿ. ನೋಡಿ ಇವತ್ತು ತಗೊಬಂದೆ, ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ನನಗೆ ತುಂಬ ಇಷ್ಟ ಆಗುತ್ತೆ ಇದರೆಲ್ಲ ಹಾಕಿಕ್ಕೋದು. ಅದರಲ್ಲೂ ಅಷ್ಟೇ ಪ್ಲ್ಯಾಸ್ಟಿಕಲ್ಲಿ ಅಂದರೆ ನಾನು ಪ್ಲ್ಯಾಸ್ಟಿಕಲ್ಲಿ ಹಾಕಿಕ್ಕಿಲ್ಲ, ಗಾಜಿನ ಬಾಕ್ಸಲ್ಲಿ ಹಾಕಿಕ್ಕಿದ್ದೀನಿ. ಕಾಫಿ ಪೌಡ್ರದ್ದು ಖಾಲಿ ಆಗಿತ್ತಲ್ಲ, ಅದರಲ್ಲಿ ಹಾಕಿಕ್ಕಿದ್ದೆ. ಅದಕ್ಕೆ ಇವತ್ತು ನಂಗೆ ಬೇಕೇ ಬೇಕು ಅಂತ ತಗೊಂಡೆ. ಪರವಾಗಿಲ್ಲ, 150 ರೂಪಾಯಿ. ಸಂತೆಯಲ್ಲಿ ಒಂದು ಜನ ಕೇಳಿದೆ, ಜಾಸ್ತಿ ಹೇಳಿದ್ರು. ಇದು ದೊಡ್ಡದಾಗೈತೆ, ಜೋಡಿ 300 ರೂಪಾಯಿ ಕೊಡ್ತೀನಿ ಅಂದ್ರಿ. 2 ದೊಡ್ಡದು ಬೇಡ, ಏನಕ್ಕೆ ವೇಸ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಸೌಂಡ್ ಕಡಿಮೆ ಕೊಡ್ತೀನಿ. ಇದು ಒಂದು ದೊಡ್ಡದು ತಗೊಬಂದೆ, ಕಲ್ಲುಪ್ಪು ಹಾಕಕ್ಕೆ ಮಾತ್ರ. ಪುಡಿ ಉಪ್ಪು ಬೇಡ, ಬಾಕ್ಸಲ್ಲೇ ಇರಲಿ. ಮಕ್ಕಳು ಇತ್ತದ್ರಲ್ಲಿ ಹಾಕಿದ್ರೆ ಪುಡಿ ಉಪ್ಪು ಎತ್ಕೊಳ್ತಾ ಇರ್ತಾರೆ, ಕುಕ್ಬಿಡ್ತಾರೆ. ಇದನ್ನಾದರೆ ನಾನೊಬ್ಬಳೇ ಯೂಸ್ ಮಾಡೋದು ಕಲ್ಲುಪ್ಪು, ಅದಕ್ಕೋಸ್ಕರ ಚಿಕ್ಕದು ಬೇಡ. ಪುಡಿ ಉಪ್ಪಿಗೆ ಗಾಜಿನರಲ್ಲೇ ಇರಲಿ. ಹೇಗಿದೆ ಫ್ರೆಂಡ್ಸ್, ಚೆನ್ನಾಗಿದೆಯಲ್ಲ? ಸೂಪರಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ತೊಳೆದುಬಿಟ್ಟು ಉಪ್ಪು ಹಾಕಿರ್ತೀನಿ. ಮೇಯ್ನ್ ಇದರಲ್ಲೇ ಉಪ್ಪು ಹಾಕಿದ್ರೆ ಒಳ್ಳೆಯದು ಅಂತಾರೆ ಫ್ರೆಂಡ್ಸ್. ಇನ್ನೊಂದು ತೋರಿಸಿಲ್ಲ ನಿಮಗೆ, ತೋರಿಸ್ತೀನಿ ರೀ. ನೋಡಿ ಬಳೆ ಹಾಕ್ಸ್ಕೊಬಂದೆ. ನನಗೆ ಹಾಕ್ಸ್ಕೋಬೇಕು ಅಂದರೆ ತುಂಬ ಇಷ್ಟ, ತುಂಬ ದಿನದಿಂದ ಹಾಕ್ಕೊಬೇಕು ಅಂದ್ಕೊಂಡೆ. ತಗೊಬರೋಕ್ಕಿಂತ ಈ ಥರ ತಗೊಂಡು ಗ್ರೀನ್ ಕಲರು ಚೆನ್ನಾಗೈತೆ, ಹೊಸ ಡಿಸೈನು. ಹಾಕ್ಸ್ಕೊ ಅಂದರು ನಮ್ಮ ಯಜಮಾನ್ರು, ಹಾಕ್ಸ್ಕೊಂಡೆ. ತುಂಬ ಇಷ್ಟ ಆಯಿತು. ತೆಗ್ದಿಕ್ತೀನಿ, ಇಷ್ಟು ಹಾಕ್ಕೊಳಲ್ಲ, ಅರ್ಧ ತೆಗ್ದಿಕ್ಬಿಟ್ಟು ಆಮೇಲೆ ಡೈಲಿ 2 ಹಾಕ್ಕೊತೀನಿ. ಓಕೆ ಫ್ರೆಂಡ್ಸ್, ಇವತ್ತು ನಾಳೆ ಚೆನ್ನಾಗಿರುತ್ತೆ ಹಬ್ಬ. ರೀಲ್ಸ್ ಮಾಡೋಣ ಅಂದ್ಕೊಂಡಿದ್ದೆ, ನೋಡೋಣ. ಇವ್ರು ರೆಡಿಯಾಗಿದ್ದರೆ ನಾಳೆಗೆ ಇವತ್ತು ರೂಮ್ ಒರೆಸ್ಬಿಡ್ತೀನಿ. ಇವರು ಬೆಳಗ್ಗೆ ಎದ್ದೇಳಲ್ಲ, ಇವ್ರು ಎದ್ದೇಳೋಷ್ಟೊತ್ತಿಗೆ ಪೂಜೆ ಮುಗ್ದೋಗಿರಬೇಕು. ನಾನು ಆಚೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತೀನಿ. ಆಮೇಲೆ ಎದ್ದು ಇವ್ರು ಎದ್ದೇಳೋಷ್ಟೊತ್ತಿಗೆ ನಾಷ್ಟ ರೆಡಿ ಮಾಡಬೇಕು. ಇವ್ರು ಎದ್ದೇಳೋ ಗಂಟೆ ಕಾತ್ಕೊಂಡಿದ್ದೀನಿ ಅಂದರೆ ಇವ್ರಿಗೆ ಫಸ್ಟ್ ನಾಷ್ಟ ಮಾಡಬೇಕು. ನನಗೇನು ಗೊತ್ತಾ, ಹಬ್ಬಗಳ ಟೈಮಲ್ಲಿ ಫಸ್ಟ್ ಪೂಜೆ ಮಾಡಿಬಿಡ್ಬೇಕು, ಆಮೇಲೆ ಅಡುಗೆ ಮಾಡಬೇಕು. ನಮ್ಮ ಯಜಮಾನ್ರು ಬೈತಾರೆ, ನೀನು ಅಡುಗೆ ಮಾಡು ಫಸ್ಟು ಅಂತ. ಅದಕ್ಕೆ ಇವ್ರು ಎದ್ದೇಳೋಕ್ಕೆ ಮುಂಚೆನೇ ಫಸ್ಟ್ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಇವಾಗ ರೂಮ್ ಮಾತ್ರ ಒರೆಸ್ಬಿಡ್ತೀನಿ, ಯಾಕಂದರೆ ರೂಮಲ್ಲಿ ಇವ್ರು ಮಲ್ಕೊಂಡು ಎದ್ದೇಳೋದು ಲೇಟು. ಇವಾಗ ಒರೆಸ್ಬಿಡ್ತೀನಿ. ಇವರು ಬರ್ತ್ಡೇ ಪಾರ್ಟಿಗೆ ಹೋಗ್ತಾರೆ. ಇವರು ನಾನು ಹೋಗಲ್ಲ, ಮನೆ ಕ್ಲೀನ್ ಮಾಡ್ತೀನಿ.
ಮನೆ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಧೂಳು ಇದ್ರಿಸೋದು ಕಿಟಕಿಗಳೆಲ್ಲ ಮನೆ ಒಂದು ಒರೆಸ್ಬೇಕಷ್ಟೆ. ಬೆಳಗ್ಗೆ ಒರೆಸ್ತೀನಿ, ರೂಮ್ ಮಾತ್ರ ಇವಾಗ ಒರೆಸ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಚೆನ್ನಾಗಿರುತ್ತೆ, ನಾಳೆ ನೋಡಿ ವಿಡಿಯೋ. ನಾಳೆ ಸ್ಟಾರ್ಟ್ ಮಾಡ್ತೀನಿ, ನಾಳೆ ಬೆಳಗ್ಗೆ ಸ್ಟಾರ್ಟ್ ಮಾಡ್ತೀನಿ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ವಿಡಿಯೋ ಬೇರೆ ಐತೆ ಅಪ್ಲೋಡ್ ಮಾಡಬೇಕು. ಓಕೆ ಬಾಯ್ ಬಾಯ್.